ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಸಖತ್ ಇಂಟ್ರೆಸ್ಟಿಂಗ್ ಮತ್ತೆ ಅಷ್ಟೇ ಕಾಂಟ್ರವರ್ಷಿಯಲ್ ವಿಷಯದ ಬಗ್ಗೆ ಮಾತಾಡೋಣ. ಅಮೆರಿಕದ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನಾ ಲೆವಿಟ್ ಅವರು ಇತ್ತೀಚೆಗೆ ಭಾರತದ ಬಗ್ಗೆ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ಮಾಡುವ ವಿಚಾರದಲ್ಲಿ ಭಾರತದವರು ಗುಡ್ ಆಕ್ಟರ್ಸ್ ಅಂತೆ, ಅಂದ್ರೆ ಒಳ್ಳೆಯ ನಟರು ಅಂತ ಇವರು ಕರೆದಿದ್ದಾರೆ. ಈ ಮಾತು ಕೇಳಿದ ತಕ್ಷಣ ನಮ್ಗೆಲ್ಲರಿಗೂ ಸ್ವಲ್ಪ ಆಶ್ಚರ್ಯ ಮತ್ತೆ ಸಿಟ್ಟು ಬರೋದು ಸಹಜ. ಯಾಕಂದ್ರೆ ಒಂದು ಸಾರ್ವಭೌಮ ದೇಶಕ್ಕೆ ಈ ರೀತಿ ಸರ್ಟಿಫಿಕೇಟ್ ಕೊಡೋದು ಎಷ್ಟು ಸರಿ ಅನ್ನೋದು ಈಗ ದೊಡ್ಡ ಚರ್ಚೆ ಆಗಿದೆ. ಇಡೀ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಈಗ ಇದೇ ಸದ್ದು ಮಾಡ್ತಾ ಇದೆ. ಮತ್ತೆ ನಮ್ಮ ಇಂಡಿಯನ್ ಪಾಲಿಟಿಕ್ಸ್ ಕೂಡ ಬಿಸಿ ಆಗಿದೆ. ಅಮೆರಿಕ ನಮ್ಗೆ ಪರ್ಮಿಷನ್ ಕೊಟ್ಟಿದೆ ಅಂತ ಇವರು ಹೇಳ್ತಿರೋದರ ಹಿಂದೆ ಅಸಲಿ ಕತೆ ಏನ್ ಗೊತ್ತಾ? ಇತ್ತೀಚಿನ ಈ ಬೆಳವಣಿಗೆಯಿಂದ ಭಾರತ ಮತ್ತೆ ಅಮೆರಿಕ ಸಂಬಂಧದಲ್ಲಿ ಏನಾದರೂ ಬಿರುಕು ಮೂಡುತ್ತಾ ಅನ್ನೋದೇ ಪ್ರಶ್ನೆ. ಹಾಗಾದ್ರೆ ಲೆವಿಟ್ ಅವರ ಈ ಹೇಳಿಕೆಯ ಅಸಲಿ ಅರ್ಥವೇನು ಮತ್ತೆ ಇದರ ಹಿಂದೆ ಇರುವ ಜಿಯೋ ಪಾಲಿಟಿಕ್ಸ್ ಆಟ ಏನು? ಈ ಒಂದು ಹೇಳಿಕೆ ನಮ್ಮ ದೇಶದ ಡಿಗ್ನಿಟಿಗೆ ಅಥವಾ ನಮ್ಮ ಗೌರವಕ್ಕೆ ಧಕ್ಕೆ ತರುವಂತಹ ಸಂಗತಿಯೇ? ಮತ್ತೆ ಮುಂಬರುವ ದಿನಗಳಲ್ಲಿ ಭಾರತ ಮತ್ತೆ ಅಮೆರಿಕದ ನಡುವೆ ಈ ವಿಚಾರ ರಾಜಕೀಯ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಕ್ಯಾರೋಲಿನಾ ಲೆವಿಟ್ ಅವರು ಈ ಮಾತು ಹೇಳಿದ್ದು ಸುಮ್ಮನೆ ಅಲ್ಲ. ಇದರ ಹಿಂದೆ ದೊಡ್ಡ ಲಾಜಿಕ್ ಇದೆ. ಅಮೆರಿಕದ ವೈಟ್ ಹೌಸ್ ನಲ್ಲಿ ನಡೆದ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಅವರು ಇಂಡಿಯಾವನ್ನ ಗುಡ್ ಆಕ್ಟರ್ಸ್ ಅಂತ ಕರೆದಿದ್ದಾರೆ. ಇದರ ಅಸಲಿ ಅರ್ಥ ಏನಂದ್ರೆ, ಭಾರತ ಮೊದಲು ರಷ್ಯಾದ ಮೇಲಿನ ನಿರ್ಬಂಧಗಳನ್ನ ಗೌರವಿಸಿ ತೈಲ ಖರೀದಿಯನ್ನ ನಿಲ್ಲಿಸಿತ್ತು. ಈಗ ಇರಾನ್ ಮತ್ತೆ ಇಸ್ರೇಲ್ ನಡುವೆ ವಾರ್ ನಡೀತಾ ಇರೋದ್ರಿಂದ ಜಗತ್ತಿನಾದ್ಯಂತ ಆಯಿಲ್ ಸಪ್ಲೈ ನಲ್ಲಿ ತುಂಬಾ ಶಾರ್ಟೇಜ್ ಇದೆ. ಈ ಒಂದು ಗ್ಯಾಪ್ ಅನ್ನ ಫಿಲ್ ಮಾಡೋದಕ್ಕೆ ಅಮೆರಿಕ ಈಗ ಭಾರತಕ್ಕೆ ರಷ್ಯಾ ತೈಲ ಖರೀದಿಸಲು ಟೆಂಪರರಿ ಪರ್ಮಿಷನ್ ನೀಡಿದೆ. ಅಂದ್ರೆ ನಾವು ಅವರ ಮಾತು ಕೇಳ್ಕೊಂಡು ಸುಮ್ಮನಿದ್ದಕ್ಕೆ ಅವರು ನಮ್ಗೆ ಈ ರೀತಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಆದ್ರೆ ಒಬ್ಬ ಪ್ರೆಸ್ ಸೆಕ್ರೆಟರಿ ಈ ರೀತಿ ಪರ್ಮಿಟೆಡ್ ಅಥವಾ ಅನುಮತಿ ನೀಡಲಾಗಿದೆ ಅನ್ನೋ ಪದ ಬಳಸಿರೋದು ಸರಿಯಿಲ್ಲ. ಇಂಡಿಯಾದಂತ ದೊಡ್ಡ ದೇಶಕ್ಕೆ ಅಮೆರಿಕ ಪರ್ಮಿಷನ್ ಕೊಡೋದು ಅಂದ್ರೆ ಅದು ನಮ್ಮ ಸ್ವತಂತ್ರ ನಿರ್ಧಾರಕ್ಕೆ ಅವಮಾನ ಅಲ್ವಾ? ಇಲ್ಲಿ ಅಮೆರಿಕ ತನ್ನದೇ ಆದ ಮೇಲುಗೈ ಸಲ್ಲಿಸಲು ಪ್ರಯತ್ನ ಮಾಡ್ತಾ ಇದೆ. ಈ ಹೇಳಿಕೆಯು ಈಗ ಭಾರತದ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಮತ್ತೆ ಆಕ್ರೋಶಕ್ಕೆ ಕಾರಣವಾಗಿದೆ. ನಿಜವಾಗಿಯೂ ನಮ್ಮ ದೇಶದ ಆಯಿಲ್ ಇಂಪೋರ್ಟ್ ಪಾಲಿಸಿ ಬೇರೆ ದೇಶಗಳ ಪರ್ಮಿಷನ್ ಮೇಲೆ ಡಿಪೆಂಡ್ ಆಗಿದೆಯಾ ಅನ್ನೋದೇ ಡೌಟು. ಅಮೆರಿಕ ಈ ರೀತಿ ಹೇಳುವ ಮೂಲಕ ತನ್ನ ಪವರ್ ತೋರಿಸಲು ಟ್ರೈ ಮಾಡ್ತಿದೆ ಅನ್ನೋದು ಎಕ್ಸ್ಪರ್ಟ್ಸ್ ಅಭಿಪ್ರಾಯ ಪಟ್ಟಿದ್ದಾರೆ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಅಮೆರಿಕ ಯಾಕೆ ಹೀಗೆ ನಮ್ಗೆ ರಷ್ಯಾ ಆಯಿಲ್ ತಗೊಳ್ಳಿ ಅಂತ ಹೇಳ್ತಾ ಇದೆ ಗೊತ್ತಾ? ಅದಕ್ಕೆ ಮೇನ್ ರೀಸನ್ ಒಂದು ಇರಾನ್ ದೇಶದ ಜೊತೆ ನಡೀತಾ ಇರೋ ಯುದ್ಧದಂತಹ ಪರಿಸ್ಥಿತಿ ಮತ್ತೆ ಗ್ಲೋಬಲ್ ಮಾರ್ಕೆಟ್ ಕ್ರ್ಯಾಶ್. ಒಂದು ವೇಳೆ ಭಾರತ ರಷ್ಯಾ ತೈಲ ತಗೊಳ್ದಿದ್ರೆ ಮಾರ್ಕೆಟ್ ನಲ್ಲಿ ಆಯಿಲ್ ಪ್ರೈಸ್ ಆಕಾಶಕ್ಕೆ ಹೋಗ್ಬಿಡುತ್ತೆ ಅಲ್ವಾ? ಆಗ ಅಮೆರಿಕದಲ್ಲಿರೋ ಜನರಿಗೂ ಪೆಟ್ರೋಲ್ ರೇಟ್ ಜಾಸ್ತಿಯಾಗಿ ಅಲ್ಲಿನ ಸರ್ಕಾರಕ್ಕೆ ದೊಡ್ಡ ತಲೆನೋವು ಶುರುವಾಗುತ್ತೆ. ಅದಕ್ಕಾಗಿಯೇ ಅವರು ತುಂಬಾ ಜಾಣತನದಿಂದ ಇಂಡಿಯಾವನ್ನ ಬಳಸಿಕೊಂಡು ತೈಲ ಬೆಲೆಯನ್ನ ಕಂಟ್ರೋಲ್ ಮಾಡಕ್ಕೆ ನೋಡ್ತಿದ್ದಾರೆ. ಇಲ್ಲಿ ಗುಡ್ ಆಕ್ಟರ್ ಅಂತೆಲ್ಲ ಹೊಗಳೋದು ಕೇವಲ ಅವರ ಸ್ವಾರ್ಥಕ್ಕಾಗಿ ಮಾತ್ರ ಅನ್ನೋದು ಈಗ ಓಪನ್ ಸೀಕ್ರೆಟ್. ರಷ್ಯಾ ತೈಲ ಈಗಾಗ್ಲೇ ಸಮುದ್ರದಲ್ಲಿ ಶಿಪ್ಗಳಲ್ಲಿ ಇದೆ. ಅದನ್ನ ಇಂಡಿಯಾಗೆ ತಗೊಂಡ್ರೆ ಮಾರ್ಕೆಟ್ ಸ್ಟೇಬಲ್ ಆಗಿ ಇರುತ್ತೆ. ಅಮೆರಿಕಾಗೆ ಈಗ ಭಾರತದ ಸಹಾಯ ಬೇಕು, ಆದ್ರೆ ಅದನ್ನ ಕೇಳೋ ರೀತಿ ಮಾತ್ರ ತುಂಬಾ ಡಾಮಿನೇಟಿಂಗ್ ಆಗಿದೆ. ಅವರು ತಮ್ಮ ಬೆನಿಫಿಟ್ ನೋಡ್ಕೊಂಡು ನಮ್ಗೆ ಪರ್ಮಿಷನ್ ಕೊಟ್ಟಿದೀವಿ ಅಂತ ಡ್ರಾಮಾ ಮಾಡ್ತಾ ಇರೋದು ಅನ್ಸುತ್ತೆ. ಈ ಒಂದು ತಂತ್ರಗಾರಿಕೆಯನ್ನ ಅರ್ಥ ಮಾಡ್ಕೊಂಡ್ರೆ ಅಮೆರಿಕ ಎಷ್ಟು ಸೆಲ್ಫಿಶ್ ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಡೀ ವರ್ಲ್ಡ್ ಎಕಾನಮಿ ಈಗ ಒಂದು ರೀತಿ ಚದುರಂಗದ ಆಟದ ತರಹ ಆಗಿದೆ. ಭಾರತ ಈ ಪರಿಸ್ಥಿತಿಯನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದರ ಮೇಲೆ ನಮ್ಮ ಫ್ಯೂಚರ್ ಎನರ್ಜಿ ಸೆಕ್ಯೂರಿಟಿ ನಿಂತಿದೆ. ಸ್ನೇಹಿತರೆ, ಹಾಗಾದ್ರೆ ಈ ಒಂದು ಸ್ಟೇಟ್ಮೆಂಟ್ ಇಂದ ಇಂಡಿಯಾ USA ರಿಲೇಷನ್ ನಲ್ಲಿ ಏನಾದರೂ ದೊಡ್ಡ ವಾರ್ ಆಗುತ್ತಾ ಅಂತ ಕೇಳಿದ್ರೆ ಆನ್ಸರ್ ಇಲ್ಲಿದೆ. ಅಮೆರಿಕ ಮತ್ತೆ ಭಾರತ ಈಗ ಒಂದಕ್ಕೊಂದು ಅನಿವಾರ್ಯ ಆಗಿರುವಂತಹ ಎರಡು ದೊಡ್ಡ ಪವರ್ಫುಲ್ ಕಂಟ್ರಿಗಳು. ನಮಗೆ ಅಮೆರಿಕದ ಟೆಕ್ನಾಲಜಿ ಮತ್ತೆ ಮಾರ್ಕೆಟ್ ಬೇಕು, ಹಾಗೆಯೇ ಅವರಿಗೆ ನಮ್ಮ ಡಿಫೆನ್ಸ್ ಸಪೋರ್ಟ್ ಮತ್ತೆ ಪಾಪ್ಯುಲೇಷನ್ ಬೇಕು. ಈ ಗುಡ್ ಆಕ್ಟರ್ ಹೇಳಿಕೆಯಿಂದ ಸಣ್ಣ ಮಟ್ಟದ ಕೋಪ ಬಂದಿರಬಹುದು, ಆದ್ರೆ ರಿಲೇಷನ್ ಕಟ್ ಆಗೋ ಚಾನ್ಸ್ ಕಮ್ಮಿ ಇದೆ. ರಾಜಕೀಯವಾಗಿ ಅಪೋಸಿಷನ್ ಪಾರ್ಟಿಗಳು ಇದನ್ನೇ ಇಟ್ಕೊಂಡು ಗವರ್ನಮೆಂಟ್ ಮೇಲೆ ಅಟ್ಯಾಕ್ ಮಾಡೋದು ಕಾಮನ್ ಆಗಿದೆ. ಆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಎರಡು ದೇಶಗಳು ಸೈಲೆಂಟ್ ಆಗಿ ಇದನ್ನ ಸಾರ್ಟ್ ಔಟ್ ಮಾಡಿಕೊಳ್ಳೋ ಚಾನ್ಸಸ್ ಇದೆ. ಅಮೆರಿಕದಲ್ಲಿ ಈಗ ಟ್ರಂಪ್ ಸರ್ಕಾರ ಇರೋದ್ರಿಂದ ಇಂತಹ ಸ್ಟ್ರೈಟ್ ಫಾರ್ವರ್ಡ್ ಮಾತುಗಳು ಬರೋದು ನಾರ್ಮಲ್. ಆದ್ರೂ ಭಾರತದ ಆತ್ಮಗೌರವಕ್ಕೆ ಧಕ್ಕೆ ತರುವಂತಹ ಮಾತುಗಳನ್ನ ನಮ್ಮ ನಾಯಕರು ಸಹಿಸಲ್ಲ ಅನ್ನೋದು ಪಕ್ಕಾ ಅಲ್ವಾ?
ರಾಜಕೀಯ ಸಂಘರ್ಷ ಅನ್ನೋದಕ್ಕಿಂತ ಇದು ಒಂದು ರೀತಿಯ ಡಿಪ್ಲೊಮ್ಯಾಟಿಕ್ ಕೋಲ್ಡ್ ವಾರ್ ಅಂತಾನೆ ಕರಿಬಹುದು. ಅಮೆರಿಕ ತನ್ನ ಮಾತೆ ಅಂತಿಮ ಅನ್ಕೊಂಡ್ರೆ ಇಂಡಿಯಾ ಕೂಡ ತನ್ನದೇ ಆದ ದಾರಿಯಲ್ಲಿ ನಡೆಯೋಕೆ ರೆಡಿ ಇದೆ. ಮುಂಬರುವ ದಿನಗಳಲ್ಲಿ ವೈಟ್ ಹೌಸ್ ಈ ಬಗ್ಗೆ ಏನಾದ್ರೂ ಕ್ಲಾರಿಫಿಕೇಶನ್ ಕೊಡುತ್ತಾ ಅನ್ನೋದನ್ನ ನಾವೆಲ್ಲ ವೇಟ್ ಮಾಡಬೇಕು. ಸ್ನೇಹಿತರೆ, ಕೊನೆಯದಾಗಿ ಹೇಳ್ಬೇಕಂದ್ರೆ ಅಮೆರಿಕದ ಈ ಗುಡ್ ಆಕ್ಟರ್ ಹೇಳಿಕೆ ನಮಗೆ ಒಂದು ರೀತಿಯ ವಾರ್ನಿಂಗ್ ಬೆಲ್ ಇದ್ದ ಹಾಗೆ. ನಾವು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಎಷ್ಟೇ ದೊಡ್ಡ ಪವರ್ ಆಗಿದ್ರು ಬೇರೆ ದೇಶಗಳು ನಮ್ಮನ್ನ ಹೇಗೆ ನೋಡ್ತವೆ ಅನ್ನೋದು ಇಲ್ಲಿ ಮ್ಯಾಟರ್ ಆಗುತ್ತೆ. ಕ್ಯಾರೋಲಿನಾ ಲೆವಿಟ್ ಅವರ ಈ ಮಾತುಗಳನ್ನ ಕೇಳಿ ಸುಮ್ಮನೆ ಕೂಡದೆ ನಾವು ಸೆಲ್ಫ್ ರಿಲಯಂಟ್ ಅಥವಾ ಆತ್ಮನಿರ್ಭರ್ ಆಗೋದು ತುಂಬಾ ಮುಖ್ಯವಾಗಿದೆ. ನಮಗೆ ಆಯಿಲ್ ವಿಚಾರದಲ್ಲಿ ಬೇರೆ ದೇಶಗಳ ಪರ್ಮಿಷನ್ ಬೇಕಾಗಿಲ್ಲ ಅನ್ನೋ ರೇಂಜ್ಗೆ ನಾವು ಡೆವಲಪ್ ಆಗಬೇಕು ಅಲ್ವಾ. ಗ್ಲೋಬಲ್ ಪಾಲಿಟಿಕ್ಸ್ ಅಲ್ಲಿ ಯಾರು ಶಾಶ್ವತವಾಗಿ ನಮ್ಮ ಜೊತೆ ಇರಲ್ಲ. ನಮ್ಮ ಶಕ್ತಿಯೇ ನಮಗೆ ಶ್ರೀರಕ್ಷೆ ಅನ್ನೋದನ್ನ ಈ ಘಟನೆ ನಮಗೆ ಕಲಿಸ್ಕೊಡ್ತಾ ಇದೆ. ಈ 30 ದಿನಗಳ ವ್ಯವಹಾರ ಸಮಯದಲ್ಲಿ ನಾವು ನಮ್ಮ ಸ್ಟಾಕ್ ಫಿಲ್ ಮಾಡಿಕೊಂಡು ಮುಂದಿನ ಸಂಕಷ್ಟಕ್ಕೆ ರೆಡಿಯಾಗಿ ಇರಬೇಕಾಗಿದೆ. ಅಮೆರಿಕದ ಈ ರೀತಿಯ ಡಾಮಿನೇಟಿಂಗ್ ಮಾತುಗಳಿಗೆ ಭಾರತೀಯ ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾಗಿಯೇ ಪ್ರತ್ಯುತ್ತರ ನೀಡ್ತಾ ಇರೋದು ನೋಡಿದ್ರೆ ಖುಷಿ ಆಗುತ್ತೆ. ನಮ್ಮ ದೇಶದ ಸಾರ್ವಭೌಮತ್ವದ ಮುಂದೆ ಬೇರೆ ಯಾವ ಡೀಲ್ ಅಥವಾ ಡಾಲರ್ ಕೂಡ ದೊಡ್ಡದಲ್ಲ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು. ಈ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಸೆಕ್ಷನ್ ನಲ್ಲಿ ಖಂಡಿತ ಶೇರ್ ಮಾಡಿ. ಭಾರತ ಮತ್ತೆ ಅಮೆರಿಕ ನಡುವಿನ ಈ ಮೌನ ಯುದ್ಧ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ನಾವು ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.